ಡಾಕ್ಟರ್, ಈ ವಿಪರೀತ ಟೆನ್ಷನ್ ತಗೊಂಡ್ರೆ ಡಯಾಬಿಟಿಸ್ ಬರೋ ಚಾನ್ಸ್ ಇರುತ್ತೆ? ಹೌದು. ತುಂಬಾ ಸ್ಟ್ರೆಸ್ ಇಂದಾಗಿ ಏನಾಗ್ತದೆ, ಅತಿಯಾದ ಟೆನ್ಷನ್ ಸ್ಟ್ರೆಸ್ ಇಂದಾಗಿ ನಮ್ಮ ಬಾಡಿಯಲ್ಲಿ ಕೆಲವೊಂದು ಹಾರ್ಮೋನ್ ರಿಲೀಸ್ ಆಗ್ತದೆ, ಕಾರ್ಟಿಸಾಲ್ ಅಂತ ಹೇಳ್ತೀವಿ. ಆ ಸ್ಟ್ರೆಸ್ ಹಾರ್ಮೋನ್ ಇಂದಾಗಿ ನಮ್ಮ ಬ್ಲಡ್ ಶುಗರ್ ಲೆವೆಲ್ ವೇರಿಯೇಷನ್ ಆಗ್ಬೋದು. ಈ ಕ್ರೋನಿಕ್ ಸ್ಟ್ರೆಸ್ ತುಂಬಾ ಟೈಮ್ ಇಂದ ಇದೇ ರೀತಿ ಬಾಡಿಗೆ ಸ್ಟ್ರೆಸ್ ಬರ್ತಾ ಇದ್ರೆ ಅದರಿಂದಾಗಿ ಬ್ಲಡ್ ಶುಗರ್ ಲೆವೆಲ್ ವೇರಿಯೇಷನ್ ಆಗಿ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಬರುವ ಚಾನ್ಸಸ್ ಇದೆ. ಆದಷ್ಟು ಸ್ಟ್ರೆಸ್ ನ ಕಡಿಮೆ ಮಾಡ್ಕೋಬೇಕು. ಹೌದು, ಸ್ಟ್ರೆಸ್ ಇಂದ ಈಗ ನೋಡಿ, ಲೈಕ್ ಹೈಪರ್ ಟೆನ್ಷನ್ ಆಯ್ತು, ಡಯಾಬಿಟಿಸ್ ಬರ್ತದೆ. ಮತ್ತೆ ಅವರು ಜಾಬ್ ಅಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಎಲ್ಲ ಕಡೆ ಪ್ರಾಬ್ಲಮ್ ಬರುತ್ತೆ. ಹೌದು, ಡಿಪ್ರೆಷನ್ ಆಗ್ತದೆ. ಸೊ ಸ್ಟ್ರೆಸ್ ನ ಆಕ್ಚುಲಿ ಮೇನ್ ಹೇಗೆ ಕಡಿಮೆ ಮಾಡಬಹುದು ಅಂದ್ರೆ, ನೀವು ಹೇಳ್ದಾಗೆ ವಾಕಿಂಗ್. ಸ್ಟ್ರೆಸ್ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಮೇನ್ ಆಗಿ ಒಂದು ನಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡ್ಕೋಬೇಕು. ಓಕೆ, ನಾವೀಗ ಮನೆಯಲ್ಲಿ ಇರ್ಬೇಕಾದ್ರೆ ನಮ್ಮ ಆಫೀಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ಮನೆಯಲ್ಲಿ ಇರ್ಬೇಕಾದ್ರೆ ನಾವು ಕ್ವಾಲಿಟಿ ಟೈಮ್ ಸ್ಪೆಂಡಿಂಗ್ ಅಂತೀವಿ, ಅಂದ್ರೆ ನಮ್ಮ ಹೆಂಡತಿ ಜೊತೆ ಅಥವಾ ನಮ್ಮ ಮಕ್ಕಳ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಅಥವಾ ಮನೆಯಲ್ಲಿ ನಿಮ್ಮ ಯಾವ್ದಾದ್ರು ಪ್ರಾಣಿಗಳು, ಡಾಗ್, ಕ್ಯಾಟ್ ಎಲ್ಲ ಇದ್ರೆ ಅದ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕು. ಆಮೇಲೆ ಆಫೀಸ್ ನ ಏನೇ ವಿಷಯ ಇದ್ರು ಅದನ್ನ ಮನೆಯಲ್ಲಿ ತಂದು ಡಿಸ್ಕಸ್ ಮಾಡಬಾರ್ದು. ಓಕೆ. ಸೊ ಆಫೀಸಿಗೆ ಹೋದಾಗ್ಲೂ ಅಷ್ಟೇ, ಆಫೀಸ್ ಕೆಲಸದ ಬಗ್ಗೆ ನಾವು ಗಮನ ಹರಿಸಬೇಕು. ಮನೆ ಏನೋ ಟೆನ್ಷನ್, ಚಿಂತೆ, ಆ ಕೆಲಸ ಮಾಡುವಾಗ ಯೋಚನೆ ಮಾಡಬಾರ್ದು. ಅದರಿಂದ ಏನಾಗ್ತದೆ, ನಮ್ಮ ಕೆಲಸನ ಹ್ಯಾಂಪರ್ ಆಗ್ತದೆ, ಮತ್ತೆ ನಮ್ಮ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತದೆ. ಇನ್ನೊಂದು ಜನ ಏನ್ ಮಾಡ್ತಾರೆ, ಈ ಕೋಪಿಂಗ್ ಮೆಕ್ಯಾನಿಸಮ್, ತುಂಬಾ ಸ್ಟ್ರೆಸ್ ಆದಾಗ ಒಂದು ಸಿಗರೇಟ್ ಎಳೆಯುವ, ಆ ತರ ಎಲ್ಲ ಹೋಗ್ತಾರೆ. ಡ್ರಿಂಕ್ಸ್ ಮಾಡ್ಲಿಕ್ಕೆ ಹೋಗ್ತಾರೆ, ಆಲ್ಕೋಹಾಲ್ ಕುಡಿಯುವ, ಅದರಿಂದ ಸ್ಟ್ರೆಸ್ ರಿಲೀವ್ ಆಗುತ್ತಂತ. ಅದರಿಂದ ಇನ್ಫ್ಯಾಕ್ಟ್ ಸ್ಟ್ರೆಸ್ ಜಾಸ್ತಿ ಆಗ್ತದೆ. ಇನ್ನೊಂದು ರೆಗ್ಯುಲರ್ ಎಕ್ಸರ್ಸೈಸ್. ನಾ ಆಗ್ಲೇ ಹೇಳ್ದಂಗೆ ದಿನಕ್ಕೆ ಒಂದು 20-30 ನಿಮಿಷ ವಾಕಿಂಗ್ ಮಾಡ್ಬೇಕು. ಅದರಿಂದಾಗಿ ಬಾಡಿಯಲ್ಲಿ ನ್ಯಾಚುರಲ್ ಆಗಿ ಹಾರ್ಮೋನ್ಸ್ ರಿಲೀಸ್ ಆಗ್ತದೆ, ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಅದರಿಂದ ನಮ್ಮ ಮೂಡು ಇಂಪ್ರೂವ್ ಆಗ್ತದೆ, ಮತ್ತೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತದೆ. ಇನ್ನೊಂದು ಗುಡ್ ಡಯಟ್, ಒಳ್ಳೆ ವೆಜಿಟೇಬಲ್ಸ್, ಫ್ರೂಟ್ಸ್, ಆಮೇಲೆ ಪ್ರೋಟೀನ್ ಇರುವಂತ ಫುಡ್ ತಿನ್ಬೇಕು. ಒಂದು ಪ್ರಾಪರ್ ಸ್ಲೀಪ್, ದಿನಕ್ಕೆ ಒಂದು 6-8 ಗಂಟೆ ನಿದ್ದೆ ಮಾಡ್ಲೇಬೇಕು. 6-8 ಗಂಟೆ ನಿದ್ರೆಬೇಕಾಗುತ್ತೆ. ಹೌದು. ಇದೆಲ್ಲ ಮಾಡೋದ್ರಿಂದ ನಾವು ಸ್ಟ್ರೆಸ್ ಇಂದ ದೂರ ಇಡ್ಬೋದು. ಮತ್ತೆ ಅದ್ರ ಜೊತೆ ಯೋಗ, ಮೆಡಿಟೇಷನ್, ಮತ್ತೆ ಮೈಂಡ್ಫುಲ್ನೆಸ್ ಅಂತ ಹೇಳ್ತೀವಿ, ಇದನ್ನ ಪ್ರಾಕ್ಟೀಸ್ ಮಾಡೋದು. ಮತ್ತೆ ನಿಮ್ಗೆ ಏನಾದ್ರು ಮ್ಯೂಸಿಕ್ ಕೇಳುವಂತ ಅಭ್ಯಾಸ ಇದ್ರೆ ಮ್ಯೂಸಿಕ್ ಕೇಳುವಂಥದ್ದು. ಆಮೇಲೆ ನೇಚರ್ ವಾಕಿಂಗ್, ಟ್ರಾವೆಲ್ ಮಾಡುವಂಥದ್ದು. ಒಂದ್ 2-3 ತಿಂಗಳಿಗೊಮ್ಮೆ ನಮ್ಮ ಕೆಲಸದಿಂದ ಆಫ್ ತಗೊಂಡು ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಬೇರೆ ಪ್ಲೇಸಿಗೆ ಹೋಗುವಂಥದ್ದು, ಅಲ್ಲಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು. ಸೊ ಇದರಿಂದೆಲ್ಲ ಆಗಿ ಏನಾಗುತ್ತೆ, ನಿಮ್ ಬಾಡಿಯಲ್ಲಿ ನ್ಯಾಚುರಲ್ ಆಗಿ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತದೆ. ಸೊ ಬಾಡಿ ಕೂಡ ಚೆನ್ನಾಗಿರುತ್ತೆ, ಮೈಂಡ್ ಕೂಡ ಚೆನ್ನಾಗಿರುತ್ತೆ. ಓಕೆ, ಎಸ್ ಡಾಕ್ಟರ್. ಆಕ್ಚುಲಿ ವಾಕಿಂಗ್ ಅಂದ್ರೆ ಬೆಳಿಗ್ಗೆ ವಾಕಿಂಗ್ ಮಾಡೋದು ಉತ್ತಮ ಅಥವಾ ಸಂಜೆ ವಾಕಿಂಗ್ ಉತ್ತಮನ, ಹೇಗೆ ಅಂತ? ಇದು ಡಿಪೆಂಡ್ಸ್ ಆಕ್ಚುಲಿ. ಕೆಲವೊಬ್ಬರಿಗೆ ಬೆಳಿಗ್ಗೆ ಮಾಡೋದು ಉತ್ತಮ, ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ಎದ್ಬಿಟ್ಟು ಮಾಡೋದು ಉತ್ತಮ. ಸಂಜೆನೂ ವಾಕ್ ಮಾಡ್ಬೋದು, ಆದ್ರೆ ಸಂಜೆ ಕೆಲವೊಮ್ಮೆ ತುಂಬಾ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ಅದರಿಂದಾಗಿ ರಾತ್ರಿ ನಿದ್ದೆ ಡಿಸ್ಟರ್ಬ್ ಆಗ್ಬೋದು. ಹೌದು. ಸೊ ಯೂಶಲಿ ನಾವು ಬೆಳಿಗ್ಗೆ ಹೊತ್ತು ವಾಕ್ ಮಾಡಿ ಅಥವಾ ಎಕ್ಸರ್ಸೈಸ್ ಮಾಡಿ ಅಂತ ಅಡ್ವೈಸ್ ಮಾಡ್ತೀವಿ. ಡಾಕ್ಟರ್, ಕೆಲವೊಂದ್ಸಲ ಈಗ ನಾವು ಕೆಲವೊಂದು ಫಂಕ್ಷನ್ಗೆ ಹೋದಾಗ ಒಂದು ತುಂಬಾ ಜನ ಕ್ರೌಡ್ ಇರ್ತಾರೆ ಸಮಾರಂಭಗಳಲ್ಲಿ, ಇದ್ದಕ್ಕಿದ್ದಾಗ ಒಬ್ಬ ಮನುಷ್ಯ ವಿಪರೀತವಾಗಿ ಕೂಗಾಡೋದು ಅಥವಾ ತಾನು ಹೊಡ್ಕೊಳ್ಳೋದು, ಏನು ಬೇರೆ ಭಾಷೆಯಲ್ಲಿ ಮಾತಾಡೋದು ಅಥವಾ ಬೇರೆ ರೀತಿ ಮಾತಾಡೋದು, ಆತರ. ಅಂದ್ರೆ ನನ್ ಮೇಲೇನೋ ಒಂದು ಆತ್ಮ ಬಂದಿದೆ ಅಥವಾ ಪೂರ್ವಜರ ಆತ್ಮ ಬಂದಿದೆ, ಹಾಗೆಲ್ಲ ಮಾಡ್ತಾರೆ. ಆಕ್ಚುಲಿ ಆತರ ಆಗುತ್ತಾ ಅಥವಾ ಹೇಗೆ ಅಂತ? ಅವರಿಗೆ ರಿಯಲಿ ಆತ್ಮ ಬರುತ್ತಾ? ಹೌದು, ಆಕ್ಚುಲಿ ಇದನ್ನ ನಾವು ಡಿಸೋಸಿಯೇಷನ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಏನಾಗ್ತದೆ, ನಮ್ಮ ಮೈಂಡ್ ಒಂದು ನಮ್ಮ ಫೀಲಿಂಗ್ಸ್, ಥಾಟ್ಸ್, ಇದರಿಂದೆಲ್ಲ ಪರ್ಸನ್ ಸಪರೇಟ್ ಆಗುವಂತದ್ದು ಒಂದು ಕಾಯಿಲೆ ಇದು. ಹೇಗಾಗ್ತದೆ, ಅವನಿಗೇನೋ ಒಂದು ಒಳಗಡೆ ತುಂಬಾ ಸಿವಿಯರ್ ಆದ ಸ್ಟ್ರೆಸ್, ಒತ್ತಡನೋ ಏನೋ ಇರ್ತದೆ. ಸೊ ಅದರಿಂದ ಅವನು ಹೊರಗಡೆ ಬರ್ಲಿಕ್ಕೆ ಅವನ ಬಾಡಿ ಈ ರೀತಿ ರಿಯಾಕ್ಟ್ ಮಾಡುತ್ತೆ. ಈಗ ನೀವು ಹೇಳ್ದಂಗೆ ತುಂಬಾ ಜನ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಒಬ್ರು ಮೈ ಮೇಲೆ ದೆವ್ವ ಬಂತು ಅಂತ, ಪೂರ್ವಜರು ಬಂತು. ಸೊ ಏನಾಗ್ತದೆ, ಅವರಲ್ಲಿ ಏನೋ ಒಂದು ಸ್ಟ್ರೆಸ್ ಇರ್ತದೆ, ಅಂಡರ್ಲೈನ್ ಸ್ಟ್ರೆಸ್ ಇಂದ ಸಡನ್ ಆಗಿ ಅವ್ರ ಮೈಂಡಿಗೆ ತುಂಬಾ ಒತ್ತಡ ಬಿದ್ದು ಅವರು ಆ ಮೂಮೆಂಟಿಗೆ ಅವ್ರ ಮೈ ಮೇಲೆ ಏನೋ ಬಂದಿದೆ ಅನ್ಕೊಂತಾರೆ. ಸೊ ಅವ್ರ ತರನೇ ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಬಟ್ ಆ ಪರ್ಸನ್ ಆಕ್ಚುಲಿ ರಿಯಲಿ ಆತರ ಅನ್ಸ್ತಾ ಇದೆ, ನನ್ನ ಮೈ ಮೇಲೆ ಯಾರೋ ಬಂದಿದೆ ಅಂತ ಅನ್ಸ್ತಾ ಇರುತ್ತೆ. ಅವ್ರು ನಾಟಕ ಆಡೋದಲ್ಲ ಅದು, ಅವ್ರಿಗೆ ಆ ಕ್ಷಣದಲ್ಲಿ ಅನ್ಸ್ತಾ ಇರತ್ತೆ, ನನ್ನ ಮೈ ಮೇಲೆ ನನ್ನ ತಾತ ಬಂದಿದ್ದಾರೆ ಅಥವಾ ನಮ್ಮ ಮನೆಯ ದೇವ್ರು ಬಂದಿದೆ, ಆ ತರ ಎಲ್ಲ ಅನ್ಕೊಂತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಜನರು ಅದನ್ನ ಅಬ್ಸರ್ವ್ ಮಾಡ್ತಾರೆ, ಅವ್ರಿಗೆ ಇಂಪಾರ್ಟೆನ್ಸ್ ಕೊಡೋಕೆ ಶುರು ಮಾಡ್ತಾರೆ.
ಹಾ ಓ ಬಂದಿದೆ ಹಾಗೆ ಹೀಗೆ ಅಂತ ಅವ್ರು ಹೇಳಿದ ಮಾತಿಗೆ ವ್ಯಾಲ್ಯೂ ಕೊಡ್ತಾರೆ. ಹಾ ಓಕೆ ಇದರಿಂದ ಏನಾಗುತ್ತೆ, ಸಬ್ ಕಾನ್ಶಿಯಸ್ಲಿ ಅವ್ರದ ಸಿಂಪ್ಟಮ್ಸ್ ಜಾಸ್ತಿ ಆಗ್ತದೆ. ಓಕೆ ಸೊ ಇದು ಡಿಸೋಸಿಯೇಷನ್ ಅಂತ ಹೇಳ್ತೀವಿ ನಾವು. ಓಕೆ ಓಕೆ ಆಕ್ಚುಲಿ ಅದು ಅವರಿಗೆ ಒಳಗಡೆ ಒಂದು ರೀತಿ ಮಾನಸಿಕ ಬಳಲುವಿಕೆ, ಅಂದ್ರೆ ತುಂಬಾ ಸ್ಟ್ರೆಸ್ ಏನೋ ಒತ್ತಡನೋ ಇರ್ತದೆ, ಅದನ್ನ ಅವ್ರು ಈ ರೀತಿ ಕೋಪ್ ಮಾಡ್ಕೊಳ್ಳೋದು. ಓಕೆ ನಿಜವಾಗ್ಲೂ ಅವ್ರ ಮೈ ಮೇಲೆ ಯಾರು ಬಂದಿರೋದಿಲ್ಲ, ಹೌದು ಬಟ್ ಅವರು ಅನ್ಕೊಂಡಿರ್ತಾರೆ ಬಂದಿದೆ ಅಂತ. ಬಂದಿದೆ ಅಂತ. ಹೌದು. ಬಟ್ ಏನಾಗ್ತದೆ, ಆ ಟೈಮ್ ಅಲ್ಲಿ ಅವರಿಗೆ ಬಾಡಿ ಪೇನ್ ಸೆನ್ಸೇಷನ್ ಕಡಿಮೆ ಆಗ್ತದೆ. ಓಕೆ ಅವ್ರು ಏನ್ ಮಾಡ್ತಾರೆ ಗೊತ್ತಾಗಲ್ಲ. ಬೇಕಾದ್ರೆ ಒಂದು ಹೋಗಿ 100 ಜನರನ್ನ ದೂಡ್ಬಹುದು, ಅಥವಾ ಬೇಕಾದ್ರೆ ಹೋಗಿ ಬೆಂಕಿ ಮೇಲೆ ನಡಿಬಹುದು. ಓಕೆ ಆವಾಗ ಪೇನ್ ಆಗುದಿಲ್ಲ ಅವರಿಗೆ. ಆ ಮೈಂಡ್ ಸ್ಟೇಟ್ ಆ ತರ ಇರ್ತದೆ. ಆವಾಗ ಇವ್ರ ಮೇಲೆ ಏನೋ ಬಂದಿದೆ ಅಂತ ಜನ ಅನ್ಕೊಂತಾರೆ. ಓಕೆ ಇದರಿಂದ ಅವ್ರಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಆಗ್ತದೆ. ಹಾ ಹಾಗಾಗಿ ಅದು ಪದೇ ಪದೇ ರಿಪೀಟ್ ಆಗ್ತದೆ. ಬಟ್ ಡಾಕ್ಟರ್, ಇದು ಆಕ್ಚುಲಿ ಅವ್ರಿಗೆ ಗೊತ್ತಿರುತ್ತಾ, ಆ ಪರ್ಸನ್ಗೆ ಗೊತ್ತಿರುತ್ತಾ ಈಗ ನನ್ ಮೈ ಮೇಲೆ ಈಗ ನನ್ನ ಅಜ್ಜ ಬಂದು ಹೋಗಿದ್ದಾರೆ ಅನ್ನೋದು? ಅಂದ್ರೆ ಅವ್ರಿಗೆ ಆಮೇಲೆ ಆ ಎಪಿಸೋಡ್ ಮುಗ್ದಾದ್ಮೇಲೆ ಗೊತ್ತಿರುವುದಿಲ್ಲ. ಹಿ ವಾಸ್ ಲೈಕ್ ಜಸ್ಟ್ ನಾರ್ಮಲ್ ಓಕೆ. ಅವನಿಗೆ ಅದ್ರ ಬಗ್ಗೆ ಯಾವುದೇ ಅರಿವಿಲ್ಲ? ಇರುವುದಿಲ್ಲ, ಯೂಶಲಿ ಇರುವುದಿಲ್ಲ. ಬಟ್ ಪದೇ ಪದೇ ಆತರ ಆಗಿ ಜನರು ಹೇಳಿ ಹೇಳಿ ಕೇಳಿ ಆಮೇಲೆ ಗೊತ್ತಾಗ್ಬೋದು ಅವ್ರಿಗೆ. ಆಮೇಲೆ ಗೊತ್ತಾಗ್ಬೋದು. ಓಕೆ. ಇದರಿಂದ ಹೇಗೆ ಹೊರಗಡೆ ಬರೋದು ಆಕ್ಚುಲಿ? ಅವ್ರನ್ನ ಹೇಗೆ, ಅಥವಾ ಈಗ ಸಪೋಸ್ ನಾನೇ ಒಬ್ಬ ವ್ಯಕ್ತಿನ ನೋಡ್ತಾ ಇದ್ದೀನಿ, ಈಗ ಅವನು ಬೇರೆ ನನ್ ಮೈ ಮೇಲೆ ಬಂದಿದೆ ಅನ್ನೋ ರೀತಿ ಆಡ್ತಾ ಇದ್ದಾನೆ ಅಂತ ಅನ್ಕೊಂಡ್ರೆ, ಸೊ ನಾನು ಅವನಿಗೆ ಹೇಗೆ ಹೆಲ್ಪ್ ಮಾಡ್ಬೋದು? ಹೌದು, ಇದನ್ನ ನೀವು ಏನ್ ಮಾಡ್ಬೇಕಂದ್ರೆ ಅವ್ರನ್ನ ಆಕ್ಚುಲಿ ವೈದ್ಯರಲ್ಲಿ ಕರ್ಕೊಂಡು ಹೋಗ್ಬೇಕು. ಯೂಶಲಿ ಏನ್ ಮಾಡ್ತಾರೆ, ಬೇರೆ ಹೊರಗಡೆ ಈ ಫೈತ್ ಹೀಲರ್ಸ್ ಅಂತ ಹೇಳ್ತೀವಿ, ಮಂತ್ರವಾದಿ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ, ಅವರಿಗೆ ತಾಯ್ತ ಕಟ್ಟಿಸ್ತಾರೆ, ಅದ್ ಮಾಡ್ತಾರೆ. ಬಟ್ ಅದರಿಂದ ಟೆಂಪ್ರರಿ ಆಗಿ ಅವ್ರಿಗೇನೋ ಮನ್ಸಿಗೆ ರಿಲೀಫ್ ಅನ್ಸ್ತದೆ, ಬಟ್ ಅವ್ರಿಗೆ ಕಂಪ್ಲೀಟ್ ಆಗಿ ಗುಣ ಆಗಲ್ಲ. ಬಟ್ ಯೂಶಲಿ ಅವ್ರನ್ನ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಬಂದು ಅವ್ರ ಜೊತೆ ಕೂತು ಮಾತಾಡಿ ಕೌನ್ಸಿಲಿಂಗ್ ಮಾಡಿದಾಗ ಅವ್ರ ಮನದಾಳದಲ್ಲಿ ಏನೋ ಚಿಂತೆ, ಏನೋ ಪ್ರಾಬ್ಲಮ್ ಇರ್ತದೆ, ಅದು ಹೊರಗಡೆ ಬರ್ತದೆ. ಅದು ಹೊರಗೆ ಹಾಕಿದಾಗ ವೆಂಟಿಲೇಷನ್ ಅಂತೀವಿ ನಾವು, ಅದನ್ನ ಅವ್ರ ಮನಸ್ಸಿಂದ ಹೊರಗೆ ಹಾಕಿದಾಗ ತುಂಬಾ ರಿಲೀಫ್ ಆಗ್ತದೆ. ಮತ್ತೆ ನಾವ್ ಏನ್ ಮಾಡ್ಬೇಕಂದ್ರೆ, ಈ ತರ ಅವರಿಗೆ ಮೈ ಮೇಲೆ ಬಂದಾಗ ಅಥವಾ ಎಪಿಸೋಡ್ ಆದಾಗ ಅವ್ರನ್ನ ತುಂಬಾ ಕೇರ್ ಮಾಡೋದು, ಪ್ರೀತಿ ಮಾಡೋದು ಮಾಡಬಾರ್ದು. ಅವರಷ್ಟಿಗೆ ಅವ್ರನ್ನ ಬಿಟ್ಬಿಡ್ಬೇಕು, ಏನಾಗಲ್ಲ ಅಂತ ಸುಮ್ನೆ ಇರ್ಬೇಕು. ಆವಾಗ ಆತರ ಆಗೋದು ಕಡಿಮೆ ಆಗ್ತದೆ. ಇಲ್ಲ ನಾವು ಅವ್ರನ್ನ ಜಾಸ್ತಿ ಪ್ರೀತಿ ಮಾಡೋದು ಅಥವಾ ಅವ್ರ ಮಾತಿಗೆ ಇಂಪಾರ್ಟೆನ್ಸ್ ಕೊಡೋದು ಮಾಡ್ರೆ ಆತರ ಎಪಿಸೋಡ್ಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ಅವ್ರಿಗೆ ಒಂದು ಅಟೆನ್ಷನ್ ಸೀಕಿಂಗ್ ಅಲ್ಲ ಅದು, ಬಟ್ ಅದು ಆತರ ಕಾಯಿಲೆಯ ಸಿಂಪ್ಟಮ್ಸ್ ಜಾಸ್ತಿ ಆಗುತ್ತೆ. ಅವ್ರಿಗೆ ಅದರಿಂದ ನನ್ಗೆ ಇದರಿಂದ ಒಳ್ಳೇದೇ ಆಗ್ತಿದೆ ಅಂತ ಅನ್ಕೋಬಹುದು. ಹೌದು ಹೌದು. ಸೊ ಆತರ ಇದಾಗ್ತದೆ. ಈಗ ನಾವು ತುಂಬಾ ಪೇಷಂಟ್ ನೋಡ್ತೀವಿ, ಈಗ ಎಕ್ಸಾಮ್ ಟೈಮ್ ಅಲ್ಲಿ ತಲೆ ಸುತ್ತು ಬೀಳ್ತಾರೆ, ಅಥವಾ ಮನೆಯಲ್ಲಿ ಈಗ ಅತ್ತೆ ಸೊಸೆ ಜಗಳ ಇರ್ತದೆ, ಸೊಸೆ ಮದುವೆ ಆಗಿ ಬಂದಿರ್ತಾರೆ ಅಷ್ಟೇ, ಅತ್ತೆ ಜೊತೆ ಹೊಂದ್ಕೊಳಕ್ ಆಗಲ್ಲ, ಮನೆಯಲ್ಲಿ ಪರಿಸ್ಥಿತಿ ಆಗಿದೆ ಅಂದ್ರೆ ಗಂಡಿಗೆ ಹೇಳಲಿಕ್ಕೆ ಆಗಲ್ಲ. ಅವಾಗ ಏನಾಗ್ತದೆ, ಒಂಥರ ಸಂದಿಗ್ಧ ಪರಿಸ್ಥಿತಿ ಅಂತೀವಲ್ಲ, ಆ ಪರಿಸ್ಥಿತಿಯಲ್ಲಿ ಅವರಿಗೆ ಸಡನ್ ಆಗಿ ಕುಸ್ತು ಬೀಳ್ತಾರೆ. ಆವಾಗ ಮನೆಯವರೆಲ್ಲ ಅವ್ರ ಬಗ್ಗೆ ಕಾಳಜಿ ವಹಿಸಕ್ ಶುರು ಮಾಡ್ತಾರೆ. ಇದು ಪದೇ ಪದೇ ರಿಪೀಟ್ ಆಗ್ತಾ ಇರುತ್ತೆ. ಅವಾಗ ಅತ್ತೆಯು ಅವ್ರ ಬಗ್ಗೆ ಕಾಳಜಿ ವಹಿಸಕ್ ಶುರು ಆಗ್ತಾರೆ. ಆ ತರ ಇದಾಗೋದು. ಅದನ್ನ ನಾವು ಏನಾಗುತ್ತೆ, ಅವ್ರನ್ನ ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಕೊಟ್ರೆ ಸರಿ. ಕೆಲವೊಂದ್ಸಲ ಡಾಕ್ಟರ್ ಆಕ್ಚುಲಿ ಅದೇ ಬೇಕಂತಾನು ಮಾಡ್ಬೋದು ಕೆಲವರು. ಅದೇ ನೀವ್ ಈಗ ಬೇಕಂತ ಮಾಡ್ಬೋದು ಒಂದ್ಸಲ ಅವರು ಮೇ ಬಿ. ಬಟ್ ಅದು ಏನಂದ್ರೆ, ಅದು ಬೇಕಂತ ಮಾಡಿದ್ರೆ ಅದು ಎಲ್ಲಾ ಟೈಮಲ್ಲೂ ಅವರಿಗೆ ಸೇಮ್ ರೀತಿ ಇರುವುದಿಲ್ಲ. ಮತ್ತೆ ಏನಂದ್ರೆ, ಅದು ಎಲ್ಲಾ ಟೈಮಲ್ಲೂ ಈಗ ಬೀಳುವಾಗ ಮಾಡುವಾಗ ನೋವಾಗುವಾಗ ಎಲ್ಲ ಗೊತ್ತಾಗ್ತದೆ. ಕರೆಕ್ಟ್. ಬಟ್ ರಿಯಲಿ ಅವನಿಗೆ ಆತರ ಅನ್ಕೊಂಡ್ರೆ ಅವನಿಗೆ ಆಕ್ಚುಲಿ ನೋವಾಗಲ್ಲ, ಆಗಲ್ಲ, ಅವರಿಗೆ ಗೊತ್ತಾಗುದಿಲ್ಲ. ಬಟ್ ಹಿ ಈಸ್ ಸಫರಿಂಗ್ ಫ್ರಮ್ ಸಮ್ ಮೆಂಟಲ್ ಡಿಸಾರ್ಡರ್. ಓಕೆ ಓಕೆ. ಆಕ್ಚುಲಿ ಅತ್ತೆ ಸೊಸೆ ಅಂದಾಗ ಆಕ್ಚುಲಿ ನನಗೆ ಒಂದು ನೆನಪು ಬಂತು ಡಾಕ್ಟರ್. ಆಕ್ಚುಲಿ ಇವಾಗ ಅನುಮಾನ, ಈಗ ಗಂಡ ಮನೆಗೆ ಲೇಟ್ ಆಗಿ ಬಂದ್ರೆ ವೈಫ್ ಅವನ ಮೇಲೆ ಅನುಮಾನ ಪಡೋದು, ಅಂದ್ರೆ ಇಷ್ಟು ಡ್ಯೂಟಿ ಮುಗಿಯೋದು 5 ಗಂಟೆಗೆ, ನೀನ್ 9 ಗಂಟೆಗೆ ಯಾಕೆ ಬಂದೆ, ಇಲ್ಲಿ ತನಕ ಎಲ್ಲ ಹೋದೆ. ಆಕ್ಚುಲಿ ಅವ್ನು ಬೇರೆ ವರ್ಕ್ ಮಾಡಿದಾನೆ, ಇವ್ರಿಗೆ ಗೊತ್ತಿರತ್ತೆ. ಬಟ್ ಆದ್ರೂ ಈಗ ವೈಫ್ ಬಗ್ಗೆ ಗಂಡ ಅನುಮಾನ ಪಡೋದು. ಸೊ ಈ ಅನುಮಾನ ಕೂಡ ಒಂದು ಮಾನಸಿಕ ಸಮಸ್ಯೆನ ಹೇಗೆ? ಹೌದು. ಇದು ಆಕ್ಚುಲಿ ನಾವು ಈ ಆಲ್ಕೋಹಾಲಿಕ್ಸ್ ಅವರಲ್ಲಿ ಜಾಸ್ತಿ ಏನಾಗುತ್ತೆ, ಡೈಲಿ ಡ್ರಿಂಕ್ಸ್ ಮಾಡೋದ್ರಿಂದಾಗಿ ಅವರ ಬ್ರೈನ್ ಅಲ್ಲಿ ಕೆಲವು ಚೇಂಜಸ್ ಆಗ್ತದೆ. ಇದರಿಂದಾಗಿ ಅವರಿಗೆ ಅನುಮಾನ ಕಾಯಿಲೆ, ಮನೆಯಲ್ಲಿ ನನ್ನ ಹೆಂಡತಿಗೆ ಬೇರೆ ರಿಲೇಶನ್ಶಿಪ್ ಇದೆಯೋ, ಬೇರೆ ಯಾರ ಜೊತೆ ಸಂಬಂಧ ಇದೆಯೋ, ಆ ರೀತಿ ಅನುಮಾನ ಶುರು ಆಗ್ತದೆ. ಆಲ್ಕೋಹಾಲ್ ಡೈಲಿ ಡ್ರಿಂಕ್ಸ್ ಮಾಡುವವರಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ. ಇನ್ನೊಂದು ನೀವೇ ಹೇಳ್ದಂಗೆ ವೈಫ್ಸ್ ಅಲ್ಲೂ ಹೆಂಡತಿಯವರಲ್ಲೂ ಇರ್ಬೋದು. ಅವರು ಈಗ ಗಂಡ ದಿನ ಕರೆಕ್ಟ್ ಟೈಮಿಗೆ ಬರುವನ್ನ ಸ್ವಲ್ಪ ಲೇಟ್ ಆಗಿ ಬರೋಕ್ ಶುರು ಮಾಡ್ದ,
ಅವನ್ ಪಾಪ ಅವನ್ ವರ್ಕ್ ಏನೋ ಇರ್ತದೆ, ಅದರಿಂದಾಗಿ ಲೇಟ್ ಆಗ್ತದೆ. ಅವರಲ್ಲಿ ಒಂದು ಅನುಮಾನ ಕಾಯಿಲೆ ಶುರು ಆಗ್ತದೆ. ಸೊ ಇದಕ್ಕೆ ನಾವು ಡೆಲ್ಯೂಷನ್ಸ್ ಅಂತ ಹೇಳ್ತೀವಿ. ಸೊ ಇದು ಒಂದು ಕಂಪ್ಲೀಟ್ ಡಿಫ್ರೆಂಟ್ ಕೈಂಡ್ ಆಫ್ ಒಂದು ಮೆಂಟಲ್ ಡಿಸಾರ್ಡರ್. ಸೊ ಅದಕ್ಕೆ ನಾವು ಸೈಕೋಸಿಸ್ ಅಂತ ಹೇಳ್ತೀವಿ. ಹೌದು. ಕೆಲವೊಬ್ರಿಗೆ ಏನಾಗ್ತದೆ, ಈಗ ಯಾರೋ 4 ಜನ ಮಾತಾಡ್ತಿರ್ತಾರೆ, ಅವ್ರು ನನ್ ಸುದ್ದಿನೇ ಮಾತಾಡ್ತಾರೇನೋ, ನನ್ ಬಗ್ಗೆನೇ ಡಿಸ್ಕಸ್ ಮಾಡ್ತಾರೇನೋ, ಆತರ ಅನುಮಾನ. ಇನ್ ಕೆಲವೊಬ್ಬರಿಗೆ ಅವ್ರು ಮಾಡ್ತಾ ಇರೋ ಕೆಲಸಗಳು ಸರಿ ಇರುವುದಿಲ್ಲ, ಅವ್ರಿಗೆ ಅನ್ಸುತ್ತೆ ನನಗೆ ಯಾರೋ ಮಾಟ ಮಾಡಿದ್ದಾರೆ, ಮಂತ್ರ ಮಾಡಿದ್ದಾರೆ, ಅದರಿಂದ ನನ್ ಹೀಗಾಗ್ತಾ ಇದೆ ಅಂತ. ಸೊ ಅದು ನಾವು ಡೆಲ್ಯೂಷನ್ ಅಂತ ಹೇಳ್ತೀವಿ. ಇನ್ ಕೆಲವೊಬ್ಬರಿಗೆ ಏನಾಗುತ್ತೆ, ಇದ್ದಕ್ಕಿದ್ದಂತೆ ಯಾರೋ ಮಾತಾಡ್ದಂಗೆ ವಾಯ್ಸ್ ಕೇಳಕ್ ಶುರು ಆಗ್ತದೆ. ಯಾರು ಇರಲ್ಲ, ಒಬ್ಬರೇ ಇರ್ತಾರೆ, ಆದ್ರೂ ಯಾರೋ ಮಾತಾಡ್ದಂಗೆ ಕೇಳೋದು. ಹ್ಯಾಲುಸಿನೇಷನ್, ಆಡಿಟರಿ ಹ್ಯಾಲುಸಿನೇಷನ್ ಅಂತೀವಿ. ಕಣ್ಣೆದ್ರಿಗೆ ಯಾರೋ ಬಂದಂಗ ಆಗುದು, ಕರ್ದಂಗ ಆಗುದು, ವಿಜುವಲ್ ಹ್ಯಾಲುಸಿನೇಷನ್ ಅಂತೀವಿ. ಸೊ ಈ ರೀತಿ ಎಲ್ಲಿವರೆಗೆ ಜಾಸ್ತಿ ಆಗ್ತದೆ ಅಂದ್ರೆ ಕಡೆಗೆ ಅವ್ರು ಆ ವಾಯ್ಸ್ಗೆ ರೆಸ್ಪಾಂಡ್ ಮಾಡೋಕ್ ಶುರು ಮಾಡ್ತಾರೆ. ನೀವು ನೋಡ್ಬೋದು, ಕೆಲವೊಬ್ರು ಒಬ್ರೊಬ್ರೆ ಮಾತಾಡ್ತಾರೆ, ಅವ್ನು ಒಬ್ರೊಬ್ರೆ ನಗಾಡ್ತಾರೆ ಅಂತ ಹೇಳ್ಬೋದು. ಆಕ್ಚುಲಿ ಅವ್ರಿಗೆ ಅದು ಆಗ್ತಾ ಇರುತ್ತೆ. ಈಗ ನಾನ್ ನಿಮ್ ಜೊತೆ ಹೇಗೆ ಮಾತಾಡ್ತಾ ಇರ್ತೀನಲ್ಲ, ಅದೇ ರೀತಿ ಅವ್ರಿಗೆ ವಾಯ್ಸ್ ಕೇಳ್ತಾ ಇರುತ್ತೆ. ಈಗ ಸಪೋಸ್ ಈಗ ರೋಹನ್ ಅಂತ ಒಬ್ಬ ವ್ಯಕ್ತಿ ಇದ್ದ ಅನ್ಕೊಳ್ಳಿ. ಆ ರೋಹನ್ ಅಂತ ವ್ಯಕ್ತಿಗೆ ಮಾತು ಕೇಳಿಸ್ತೆ, ರೋಹನ್ ನೀನ್ ಅಲ್ಲಿಗೆ ಹೋಗು, ರೋಹನ್ ನೀನ್ ಇದು ಮಾಡು, ರೋಹನ್ ನೀನ್ ತುಂಬಾ ಕೆಟ್ಟವನು, ಆತರ ವಾಯ್ಸ್ ಕೇಳ್ತಾ ಇರತ್ತೆ. ಅದಕ್ಕೆ ಅವನಿಗೆ ಕೇಳಿ ಏನಂತ ಅದಕ್ಕೆ ರೆಸ್ಪಾಂಡ್ ಮಾಡೋಕ್ ಶುರು ಮಾಡ್ತಾರೆ. ಅವನು ಈಗ ಮಾತಾಡ್ತಾ ಇರ್ತಾನೆ. ಸೊ ಇದು ಕೆಲವೊಂದು ಮಾನಸಿಕ ರೋಗಿಗಳು ನೀವು ನೋಡ್ಬೋದು. ಇದು ಅವ್ರು ಬೇಕಂತ ಮಾಡುದಲ್ಲ, ಇದು ನಿಜವಾಗಿ ಆಗ್ತಾ ಇರೋದು. ಬಟ್ ಈ ಅನುಮಾನದಿಂದ ಅದು ಜಾಸ್ತಿ ಆಗಿ ಈ ತರ ಆಗುದ ಹೇಗೆ? ಆ ಅನುಮಾನ ಅಂತಲ್ಲ, ಅದು ಒಂದ್ ರೀತಿ ಕಾಯಿಲೆ. ಇದು ಇನ್ನೊಂದ್ ರೀತಿ ತೀವ್ರವಾದ ಒಂದು ಸ್ವಲ್ಪ ಮಾನಸಿಕ ಕಾಯಿಲೆ, ಸ್ಕಿಜೋಫ್ರೇನಿಯಾ ಅಂತ ಹೇಳ್ತೀವಿ ನಾವು. ಸೊ ಇದ್ರಲ್ಲಿ ಇನ್ಸೈಟ್ ಇರುವುದಿಲ್ಲ. ನೀವು ಆಗ ಕೇಳಿದ್ರಿ ಡಿಪ್ರೆಷನ್ ಗೊತ್ತಾಗ್ತದ ವ್ಯಕ್ತಿಗೆ ಅಂತ. ಡಿಪ್ರೆಷನ್ ಆಂಗ್ಸೈಟಿ ಇರುವಂತ ವ್ಯಕ್ತಿ ಗೊತ್ತಾಗ್ತದೆ. ಈಗ ಮನುಷ್ಯನಿಗೆ ಭಯ ಆಗ್ತಿದೆ ಅಂದ್ರೆ ಗೊತ್ತಾಗ್ತದೆ. ಒಬ್ಬನಿಗೆ ನನ್ಗೆ ಇವತ್ತು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಒಂಥರ ದುಃಖ ಆಗ್ತದೆ, ಅದು ಗೊತ್ತಾಗ್ತದೆ. ಅದು ನ್ಯೂರೋಸಿಸ್ ಅಲ್ಲಿ ಬರ್ತದೆ ಆ ಕಾಯಿಲೆಗಳೆಲ್ಲ. ಅವರು ಡಾಕ್ಟರ್ನ ಹೋಗಿ ಭೇಟಿ ಆಗ್ತಾರೆ. ಆದ್ರೆ ಈ ಸೈಕೋಸಿಸ್ ಅಂತ ಹೇಳಿದ್ನಲ್ಲ ನಾನು, ಈಗ ಹ್ಯಾಲುಸಿನೇಷನ್ ಆಗುವಂತದ್ದು, ಅನುಮಾನ ಕಾಡುವಂತದ್ದು, ಇಂಥವರಲ್ಲಿ ತನಗ್ ಕಾಯಿಲೆ ಇದೆ ಅಂತ ಗೊತ್ತಾಗಲ್ಲ. ಅವ್ರಿಗೆ ಏನ್ ಆಗ್ತಾ ಇದೆ ಅದು ನಿಜ ಅನ್ಕೊಂತಾರೆ. ಆವಾಗ ಏನಾಗ್ತದೆ, ಅವರು ಡಾಕ್ಟರ್ ಹತ್ರ ಹೋಗುದಿಲ್ಲ. ಡಾಕ್ಟರ್ ಹತ್ರ ನೀವು ಕರ್ಕೊಂಡು ಹೋದ್ರು ನಿಮ್ ಮೇಲೆ ಸಿಟ್ಟು ಮಾಡ್ತಾರೆ, ರ್ಯಾಶ್ ಆಗ್ತಾರೆ. ಆಕ್ಚುಲಿ ಡಾಕ್ಟರ್, ನಾನು ಇದನ್ನ ಎಷ್ಟೋ ಸಲ ನೋಡಿದೀನಿ. ಕೆಲವೊಬ್ರು ದೇವ್ರ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಹೌದು, ಲೈಕ್ ಹಿ ಇಸ್ ರಿಯಲಿ ಟಾಕಿಂಗ್ ಟು ಗಾಡ್, ನಾನು ಮಾತಾಡಿದೀನಿ ಆ ತರ. ಇಲ್ಲ, ಇದು ಒಂಥರ ಹ್ಯಾಲುಸಿನೇಷನ್. ಅವರಿಗೆ ಆತರ ವಾಯ್ಸ್ ಕೇಳಿಸ್ತದೆ, ಅದರಿಂದಾಗಿ ಅವರು ಅದಕ್ಕೆ ರೆಸ್ಪಾಂಡ್ ಮಾಡುವಂಥದ್ದು. ಸೊ ಇದು ಒಂದು ರೀತಿಯ, ಇದು ತೀವ್ರವಾದ ಒಂದು ಮಾನಸಿಕ ಕಾಯಿಲೆ. ಇದು ಆಕ್ಚುಲಿ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ ಇದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ಬೋದು. ಇದಕ್ಕೆ ಯೂಶಲಿ ಅಡ್ಮಿಷನ್ ಬೇಕಾಗ್ತದೆ. ನಾವು ಅದಕ್ಕೆ ಬೇಕಾದ ರೀತಿ ಮಾತ್ರೆಗಳಿದೆ, ಔಷಧಿ ಇದೆ, ಇಂಜೆಕ್ಷನ್ಸ್ ಇದೆ. ಅದರಿಂದ ವ್ಯಕ್ತಿ ಕಂಪ್ಲೀಟ್ ಗುಣಮುಖ ಆಗ್ತಾನೆ. ಸಪೋಸ್ ಅವನು ಇದಕ್ಕೆ ಟ್ರೀಟ್ಮೆಂಟ್ ತಕೊಂಡಿಲ್ಲ, ನೀವೇನ್ ಹೇಳಿದ್ರಿ ಸ್ಕಿಜೋಫ್ರೇನಿಯಾ, ಅದಕ್ಕೆ ಟ್ರೀಟ್ಮೆಂಟ್ ತಕೊಂಡಿಲ್ಲ ಅಂದ್ರೆ ಅವ್ನು ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ನಮ್ದು ಒಬ್ಬ ಪೇಷಂಟ್ ಇದ್ದ, ಅವನು ಆಕ್ಚುಲಿ ಇಂಜಿನಿಯರಿಂಗ್ ಮುಗಿಸಿದ. ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದ. ಸೊ ವರ್ಕ್ ಮಾಡ್ತಿರ್ಬೇಕಾದ್ರೆ ಏನಾಯ್ತು, ಅವನು ಇದ್ದಕ್ಕಿದ್ದಂಗೆ ಎಲ್ಲಾ ಸರಿ ಇತ್ತು, ಒಳ್ಳೆ ರೀತಿ ನಡೀತಾ ಇತ್ತು. ಒಂದಿನ ಮನೆಗೆ ಫೋನ್ ಮಾಡ್ತಾನೆ. ಮನೆಗೆ ಫೋನ್ ಮಾಡ್ಬಿಟ್ಟು, ಅವನು ಒಬ್ನೇ ಇರ್ತಿದ್ದ ರೂಮಲ್ಲಿ. ಫೋನ್ ಮಾಡಿ ಅಪ್ಪ ಅಮ್ಮಂಗೆ ಹೇಳ್ತಾನೆ, ಒಂದು 5-6 ಜನ ಬಂದಿದ್ದಾರೆ, ಕಾರಲ್ಲಿದ್ದಾರೆ, ನನ್ ಫಾಲೋ ಮಾಡ್ತಾ ಇದ್ದಾರೆ ಅಂತ. ಅಪ್ಪ ಅಮ್ಮ ಹೌದಾ, ಹಾಗೆ ಹೇಗೆ ಅಂತ. ಇದು ಮತ್ತೆ 1-2 ದಿನ ಬಿಟ್ಟು 3 ದಿನ ಬಿಟ್ಟು ಮತ್ತೆ ಕಾಲ್ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ಇಲ್ಲ ಅವ್ರು ಇಲ್ಲೇ ಇದ್ದಾರೆ, ಬೆಳಿಗಿನ ಸಂಜೆವರೆಗೆ ನನ್ನೇ ವಾಚ್ ಮಾಡ್ತಿದ್ದಾರೆ, ನನ್ನ ವಿರೋಧ ಏನೋ ಹೊಂಚಿ ಹುಡ್ತಾ ಇದ್ದಾರೆ. ಕಡೆಗೆ 1 ವಾರ ಬಿಟ್ಟು ಹೇಳ್ತಾನೆ, ನನಗೆ ಇವತ್ತು ಒಂದು ರೂಮಿಗೆ ಕರ್ಕೊಂಡು ಹೋಗಿ ಹೊಡೆದ್ರು, ಸರಿಯಾಗಿ ಏಟ್ ಹೊಡೆದ್ರು, ನನ್ನ ಮೈಯೆಲ್ಲ ಗಾಯ ಆಯ್ತು. ಹಾಗೆ ಮನೆಯವರಿಗೆ ಚಿಂತೆ ಆಗ್ತದೆ. ಚಿಂತೆ ಆಗ್ಬಿಟ್ಟು ಇವರು ಬೆಂಗಳೂರಿಗೆ ಹೋಗ್ತಾರೆ. ಹೋಗಿ ಅಲ್ಲಿನ ಎಲ್ಲ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ವಿಚಾರಿಸ್ತಾರೆ. ವಿಚಾರಿಸಿದಾಗ ಅವರಿಗೆ ಯಾರು ಇಲ್ಲ ಅಂತದೇನೋ ನಡೀತಾ ಇಲ್ಲ. ನಿಮ್ ಮಗ ಹೇಳ್ತಿದ್ದಾನೆ ಅಷ್ಟೇ, ನಮ್ಗೆ ಆತರ ಏನು ಗೊತ್ತಾಗ್ಲಿಲ್ಲ. ಇವ್ರಿಗೆ ಅವಾಗ ಅನುಮಾನ ಬರೋಕ್ ಶುರು ಆಯ್ತು, ಇವನಿಗೇನೋ ಸಮಸ್ಯೆ ಇದೆ ಅಂತ. ಬಟ್ ಆ ವ್ಯಕ್ತಿಗೆ ಅದು ನಿಜವಾಗಿ ನಡೀತಾ ಇದೆ. ಅಂದ್ರೆ ನಾ ಹೇಳಿದ್ನಲ್ಲ, ಹ್ಯಾಲುಸಿನೇಷನ್, ಡೆಲ್ಯೂಷನ್, ಅವನಿಗೆ ಕೆಲವೊಮ್ಮೆ ಕಾಣಿಸ್ತದೆ, ಯಾರೋ ಬಂದಾಗೆ ಕೇಳಿಸ್ತದೆ, ಯಾರೋ ಅವನ ಬಗ್ಗೆ ಹೇಳ್ದಂಗೆ. ಅದಕ್ಕೆ ಅದನ್ನ ಅವ್ನು ನಂಬ್ಕೊಂಡಿರ್ತಾನೆ. ಅವನು ಎಲ್ಲಿವರೆಗೆ ನಂಬಿದ್ದ ಅಂದ್ರೆ, ಅವನು ಊರಿಗೆ ಬಂದಾಗ ಅಪ್ಪ ಅಮ್ಮ ಒಂದ್ಸಲ ಡಾಕ್ಟರ್ ಹತ್ರ ಹೋಗುವ ಅಂತ ಹೇಳ್ತಾರೆ. ಸೊ ಡಾಕ್ಟರ್ ಹತ್ರ ಹೋಗುವ ಅಂದ್ರೆ ಅವ್ನು ನಿಮ್ಗೆ ತಲೆ ಸರಿ ಇಲ್ಲ ಅಂತ ಹೇಳಕ್ ಶುರು ಮಾಡಿ, ನಾನ್ ಸರಿ ಇದ್ದೀನಿ, ನನ್ನ ಯಾಕೆ ಡಾಕ್ಟರ್ ಹತ್ರ ಕರ್ಕೊಂಡು. ಅದೇ ಇಲ್ಲಿ ಅವನಿಗೆ ಇನ್ಸೈಟ್ ಇರುವುದಿಲ್ಲ, ಅವನಿಗೆ ಕಾಯಿಲೆ ಎದ್ದು ಗೊತ್ತಾಗುದಿಲ್ಲ.
ಕಡೆಗೆ ಅವನ್ನ ಏನೋ ಬೇರೆ ರೀಸನ್ ಹೇಳಿ ಕರ್ಕೊಂಡ್ ಬಂದ್ರು. ಏನೋ ಕಾಲ್ ನೋವು ತೋರ್ಸೋ ಬಾ ಅಂತ ಹೇಳಿ ಕರ್ಕೊಂಡ್ ಬಂದಾಗ ಅವನ ಜೊತೆ ಮಾತಾಡಿದಾಗ ಎಲ್ಲ ಮಾಡಿದಾಗ ಒಂದು ಸ್ಟೋರಿ ಹೇಗೆ ಹೇಳ್ತಾನೆ ಅಂದ್ರೆ ನೀವು ನಂಬೇಕು, ಆ ರೀತಿ ಇರುತ್ತೆ ಸ್ಟೋರಿ. ಕಾರಲ್ಲಿ ಬಂದಿದ್ರು, ನನ್ನನ್ನು ಫಾಲೋ ಮಾಡಿದ್ರು, ನನ್ನ ಹೊಡೆದಿದ್ರು, ಎಲ್ಲ ಸ್ಟೋರಿ ಹೇಳ್ತಾನೆ. ಯಾರು ಫಸ್ಟ್ ಟೈಮ್ ಕೇಳಿದ್ರೆ ಕರೆಕ್ಟ್ ಆಗಿ ನಂಬೇಕು, ಆ ತರ ಸ್ಟೋರಿ. ಇಲ್ಲಿ ಬಂದಾಗ ಇಲ್ಲೂ ಹೇಳ್ತಿದ್ದ, ನೋಡಿ ಇಲ್ಲಿ ಅಲ್ಲಿ ಶಾಸ್ತ್ರಿ ಸರ್ಕಲ್ ಅಲ್ಲಿ ಕಾರ್ ಇದೆ ಇನ್ನು, ಬೇಕಾದ್ರೆ ಹೋಗಿ ನೋಡುವ, ಅವರು ನಿಮ್ ಕಣ್ಣಿಗೆಲ್ಲ ಕಾಣಿಸಲ್ಲ, ನಾನು ಅಲ್ಲಿ ಹೋದ್ರೆ ಕಾಣಿಸ್ತಾರೆ. ಅಷ್ಟರ ಮಟ್ಟಿಗೆ ಡೆಲ್ಯೂಷನ್. ಕಡೆಗೆ ಅವನ್ ನಾವು ಅಡ್ಮಿಟ್ ಮಾಡಿ ಇಂಜೆಕ್ಷನ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ರ ಮೇಲೆ ನಿಧಾನ ಅದೆಲ್ಲ ಕಡಿಮೆ ಆಗೋಕ್ ಶುರು. ಆಮೇಲೆ ಡಿಸ್ಚಾರ್ಜ್ ಆಗಿ 1 ವಾರ ಆದ್ಮೇಲೆ ಬಂದು ಕೇಳಿದ್ರೆ ಅವನಿಗೆ ಅದು ಯಾವ್ದು ನೆನ್ಪಿಲ್ಲ. ಹೌದು. ಸೊ ಆತರ ಆಗಿದ್ದು ಮಾಡಿದ್ದು ಯಾವ್ದು ನೆನ್ಪಿಲ್ಲ. ಕೇಳಿದ್ರೆ ಇರ್ಬೋದೇನೋ ಈ ತರ, ಇವಾಗ ಆತರ ಏನು ಇಲ್ಲ ಅಂತ. ಓಕೆ ಡಾಕ್ಟರ್, ಬಟ್ ಅವನ್ ಆ ಟೈಮ್ ಅಲ್ಲಿ ಎಷ್ಟು ಸಫರ್ ಆಗ್ತಾ ಇರ್ಬೋದು, ಪ್ರತಿ ನಿಮಿಷನೂ ಸಫರ್. ಅವನಿಗೆ ಭಯ ಆಗ್ತಾ ಇರುತ್ತೆ, ಅವನಿಗೆ ಥಾಟ್ಸ್ ಬರ್ತವೆ, ಅವ್ರು ಎಲ್ಲಿ ಬಂದು ನನ್ನ ಸಾಯಿಸ್ತಾರೋ ಮಾಡ್ತಾರೋ. ಹೌದು, ತುಂಬಾ ಭಯ ಆಗ್ತದೆ. ಇದರಿಂದಾಗಿ ತುಂಬಾ ಜನ ಸುಸೈಡ್ ಮಾಡ್ಕೊಳ್ತಾರೆ. ಈ ತರ ಕಂಟಿನ್ಯೂಸ್ ಭಯ, ವಾಯ್ಸ್ ಕೇಳೋದ್ರಿಂದ ಅವರಿಗೆ ಹೆದರಿಕೆ ಆಗ್ತದೆ, ರಿಲ್ಯಾಕ್ಸ್ ಆಗುದಿಲ್ಲ, ಯಾರಿಗೆ ಯಾರು ಹೇಳಿದ್ರು ನಂಬುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾನು ಇದ್ದೇನ್ ಪ್ರಯೋಜನ ಅಂತ ಸುಸೈಡ್ ಮಾಡ್ಕೋ ಚಾನ್ಸ್. ಡಾಕ್ಟರ್, ಕೆಲವೊಂದ್ಸಲ ಈಗ ಆಸ್ ಎ ಫಿಸಿಯೋಥೆರಪಿಸ್ಟ್ ನಾನು ಹಾಸ್ಪಿಟಲ್ ಅಲ್ಲಿ ಈಗ ಹೆಡ್ ಇಂಜುರಿ ಪೇಷಂಟ್ಸ್ ಬರ್ತಾರೆ, ಸ್ಟ್ರೋಕ್ ಆಗಿರೋ ಪೇಷಂಟ್ಸ್ ಬರ್ತಾರೆ, ಈಗ ಇಸ್ಕಿಮಿಕ್ ಸ್ಟ್ರೋಕ್ ಅಲ್ಲ. ಸೊ ಅವರು ನಾನು ಹಾಸ್ಪಿಟಲ್ ಇರುವಾಗ, ಈಗ ಸಪೋಸ್ ಇಸ್ಕಿಮಿಕ್ ಸ್ಟ್ರೋಕ್ ಅಂತ ತಕೊಂಡ್ರೆ, ಸೊ ಅವ್ರು ಹಾಸ್ಪಿಟಲ್ ಇರುವಾಗ ಅವ್ರೊಂದು 10 days ಅಲ್ಲಿ ಏನಿರ್ತಾರೆ ಅವರು ಈಸ್ ಏಬಲ್ ಟು ವಾಕ್, ಲಾಸ್ಟ್ಗೆ ಡಿಸ್ಚಾರ್ಜ್ ಆಗುವಾಗ ನಡ್ಕೊಂಡೆ ಹೋಗಿರ್ತಾರೆ ಪೇಷಂಟ್ಸ್. ಬಟ್ ಮನೆ ಹೋದಾಗ ಅವ್ರು ಆಕ್ಚುಲಿ ಆ ನಡೆಯೋದನ್ನೇ ಸ್ಟಾಪ್ ಮಾಡ್ಬಿಡ್ತಾರೆ. ಅದು ಯಾಕಾಗತ್ತೆ ಅಂದ್ರೆ ಅವ್ರಿಗೆ ಏನಾದ್ರು ಇದು ಆಕ್ಚುಲಿ ನೀವು ಹೇಳ್ದಾಗೆ ಈ ಪೋಸ್ಟ್ ಸ್ಟ್ರೋಕ್ ಡಿಪ್ರೆಷನ್ ಅಂತ ಆಗ್ತದೆ. ಏನಾಗ್ತದೆ, ಒಂದು ಸೈಕಲಾಜಿಕಲ್ ಇಂಪ್ಯಾಕ್ಟ್ ಇರುತ್ತೆ. ಅಂದ್ರೆ ಚೆನ್ನಾಗಿ ನಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದವರಿಗೆ ಸಡನ್ ಒಂದ್ ಕೈ ಎತ್ತಕ್ಕಾಗಲ್ಲ, ಒಂದ್ ಕಾಲ್ ಆಡ್ಸಕ್ಕಾಗಲ್ಲ ಅಂದ ತಕ್ಷಣ ಅವ್ರಿಗೆ ಮಾನಸಿಕವಾಗಿ ಒಂಥರ ಸೀರಿಯಸ್ ಸ್ಟ್ರೆಸ್ ಆಗ್ತದೆ. ಅದರಿಂದಾಗಿ ಅವರು ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು, ಸ್ಟ್ರೋಕ್ ಇಂದಾಗಿ ಅವ್ರ ಬ್ರೈನ್ ಅಲ್ಲಿ ಚೇಂಜಸ್ ಆಗುತ್ತೆ. ಈ ಸ್ಟ್ರೋಕ್ ಅನ್ನೋದೇನು, ಬ್ರೈನಿನ ಕೆಲವು ಭಾಗಕ್ಕೆ ರಕ್ತ ಸಂಚಲನ ಸರಿ ಆಗದೆ ಆ ಭಾಗ ವರ್ಕ್ ಆಗುದಿಲ್ಲ. ಆ ಭಾಗ ಅವರ ಒಂದು ಮನಸ್ಸನ್ನ ಕಂಟ್ರೋಲ್ ಮಾಡುವಂತ ಭಾಗ ಇರ್ಬೋದು, ಅಥವಾ ಅವರ ಭಾವನೆ ಆಲೋಚನೆಗಳನ್ನ ಕಂಟ್ರೋಲ್ ಮಾಡುವಂತ ಭಾಗ ಆಗಿದ್ರೆ ಅದರಿಂದಾಗಿ ಕೂಡ ಅವ್ರು ಡಿಪ್ರೆಷನ್ಗೆ ಹೋಗ್ಬೋದು. ಸೊ ಇದನ್ನ ನಾವು ಪೋಸ್ಟ್ ಸ್ಟ್ರೋಕ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗ್ತದೆ, ಅವರಿಗೆ ಮನೆಗೆ ಹೋದ ತಕ್ಷಣ ಒಂಥರ ಜೀವನ ಬೋರಿಂಗ್ ಅನ್ನೋಕ್ ಶುರು ಆಗುತ್ತೆ. ಅಂದ್ರೆ ಮೊದ್ಲಿನ ಇದ್ದಷ್ಟು ಇಂಟ್ರೆಸ್ಟ್ ಇರಲ್ಲ, ಈಗ ನಂಗೆ ಮೊದ್ಲಿನ ತರ ನಡ್ಕೊಳಕ್ಕಾಗಲ್ಲ, ಕೈ ಎತ್ತಕ್ಕಾಗಲ್ಲ, ನನ್ಗೆ ಸದಾಕಾಲ ಯಾರೋ ಒಬ್ರು ಬೇಕು, ನನ್ನ ಸಹಾಯಕ್ ಬೇಕು, ಈ ತರ ಭಾವನೆಗಳು ಬರ್ಲಿಕ್ಕೆ ಶುರು ಆಗ್ತದೆ. ಸೊ ಇದರಿಂದಾಗಿ ಅವರಿಗೆ ಖಿನ್ನತೆ ಬರುವ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಫಿಸಿಯೋಥೆರಪಿಸ್ಟ್ ಏನೇ ಅಡ್ವೈಸ್ ಮಾಡಿದ್ರು ಅದನ್ನ ಅವ್ರು ಫಾಲೋ ಮಾಡಲ್ಲ, ಅವರಿಗೆ ಇಂಟ್ರೆಸ್ಟ್ ಹೋಗಿರತ್ತೆ. ಸೊ ಡಿಪ್ರೆಷನ್ ಇಂದ. ಸೊ ಇದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ. ಇದನ್ನ ಅವ್ರನ್ನ ಕರ್ಕೊಂಡ್ ಬಂದ್ರೆ ಅವ್ರಿಗೆ ಸರಿಯಾದ ಮೆಡಿಸಿನ್ ಮತ್ತೆ ಕೌನ್ಸಿಲಿಂಗ್ ಮಾಡಿದ್ರೆ ಅವ್ರು ಇಂಪ್ರೂವ್ ಆಗಿ ಮತ್ತೆ ಮೊದ್ಲಿನ ತರಾನೇ ಈ ಫಿಸಿಯೋಥೆರಪಿಸ್ಟ್ ಅಥವಾ ಡಾಕ್ಟರ್ ಅಡ್ವೈಸ್ ನ ಫಾಲೋ ಮಾಡ್ತಾರೆ. ಇಂಪ್ರೂವ್ಮೆಂಟ್ ಕಾಣ್ತದೆ. ಬಟ್ ಹೆಚ್ಚಿನ ಸ್ಟ್ರೋಕ್ ಅಲ್ಲಿ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಡಾಕ್ಟರ್, ಸ್ಟ್ರೋಕ್ ಆಫ್ಟರ್ ಸ್ಟ್ರೋಕ್ ಮನೆಯವರು ಏನ್ ತಿಳ್ಕೊತಾರೆ, ಇವನ್ ಸ್ಟ್ರೋಕ್ ಇಂದಾನೇ ನಡೀತಾ ಇಲ್ಲ, ಪ್ಯಾರಾಲಿಸಿಸ್ ಇಂದಾನೇ ನಡೀತಾ ಇಲ್ಲ ಅಂತ ಅನ್ಕೊಂತಾರೆ. ಬಟ್ ಆಸ್ ಎ ನಾನ್ ನೋಡುವಾಗ ಆಕ್ಚುಲಿ ಅವ್ನ್ ಮಸಲ್ ಪವರ್ ಎಲ್ಲ ಚೆನ್ನಾಗಿರುತ್ತೆ, ಹೀಸ್ ಏಬಲ್ ಟು, ಅವ್ನ್ ಬ್ಯಾಲೆನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಆಕ್ಚುಲಿ ಅವ್ನ್ ಚೆನ್ನಾಗಿ ವಾಕ್ ಮಾಡ್ಬೋದು. ಅದು ಪೋಸ್ಟ್ ಸ್ಟ್ರೋಕ್ ಡಿಪ್ರೆಷನ್ ಇಂದಾಗಿ ಅವ್ರು ಆತರ ಮಾಡ್ತಾರೆ. ಪೋಸ್ಟ್ ಸ್ಟ್ರೋಕ್ ಡಿಪ್ರೆಷನ್ ಇಂದಾಗಿ ಆಕ್ಚುಲಿ ಸೈಕಿಯಾಟ್ರಿಸ್ಟ್ ನ ಭೇಟಿ ಆದ್ರೆ ಆ ಡಿಪ್ರೆಷನ್ ಹೋದ್ರೆ ಮೊದ್ಲಿನ ತರನೇ ಆಗ್ತದೆ. ತುಂಬಾ ಜನ ಪೇಷಂಟ್ ಈಗ ನಮ್ಮಲ್ಲಿ ಬಂದಿದ್ದಾರೆ, ಬಂದ್ಬಿಟ್ಟು ಅದೇ ತರ ಆದವರು ಆಮೇಲೆ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಇಂಪ್ರೂವ್ಮೆಂಟ್ ಆಗಿ ಎಲ್ಲ ಟ್ರೀಟ್ಮೆಂಟ್ ಗೆ ಕೋಆಪರೇಷನ್ ಕೊಡ್ತಿದ್ದಾರೆ, ಮತ್ತೆ ಅವರು ಮೊದ್ಲಿನ ತರಾನೇ ಲೈಫ್ ಲೀಡ್ ಮಾಡ್ತಾರೆ. ಸೊ ಈ ಸ್ಟ್ರೋಕ್ ಆದ ಅಥವಾ ಪ್ಯಾರಾಲಿಸಿಸ್ ಆದ ಪೇಷಂಟ್ಸ್ ಆಕ್ಚುಲಿ ಅವರು ಈಗ ಸಪೋಸ್ ಪೇಷಂಟ್ಸ್ ನಡೀತಿಲ್ಲ ಅಂದ್ರೆ ಅವ್ರು ಒಂದ್ಸಲ ಸೈಕಿಯಾಟ್ರಿಸ್ಟ್ ನ ಭೇಟಿ ಆಗೋದು ಒಂದು ಉತ್ತಮ. ಈಗ ಸಪೋಸ್ ಫಿಸಿಯೋಥೆರಪಿಸ್ಟ್ ಬೇರೆ ಡಾಕ್ಟರ್ ಅವರಿಗೆ ಕೊಡುವಂತ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಅವರ ನೀವು ಹೇಳ್ದಾಗ ಮಸಲ್ ಪವರ್, ಅವರ ದೇಹದ ಇದು ಎಲ್ಲ ಶಕ್ತಿ ಎಲ್ಲ ಸರಿ ಇದೆ, ಆದ್ರೂ ನಡೀತಾ ಇಲ್ಲ ಅಂದಾಗ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿರ್ಬೋದು, ಅವರಿಗೆ ಮಾನಸಿಕವಾಗಿ ಖಿನ್ನತೆ ಆಗಿರ್ಬೋದು ಅಂತ ತಿಳಿದು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಟ್ರೀಟ್ಮೆಂಟ್ ತಗೊಂಡ್ರೆ ಇಂಪ್ರೂವ್ ಆಗ್ತದೆ. ಕೆಲವು ಈಗ ಹೆಡ್ ಇಂಜುರಿ ಪೇಷಂಟ್ಸ್ ಡಾಕ್ಟರ್ ಆಕ್ಚುಲಿ ಅವರು ರಿಕವರಿ ಸ್ಟೇಜ್ ಅಲ್ಲಿ ಅಂದ್ರೆ ಈಗ ಸ್ವಲ್ಪ ನಡಿಲಿಕ್ಕೆ ಸ್ಟಾರ್ಟ್ ಆದಾಗ ಅವರು ಸ್ವಲ್ಪ ವೈಲೆಂಟ್ ಆಗ್ಲಿ ಸ್ಟಾರ್ಟ್ ಆಗ್ತಾರೆ. ಅಂದ್ರೆ ಲೈಕ್ ಮನೆಯವರಿಗೆ ಹೊಡಿಲಿಕ್ಕೆ ಹೋಗುದು ಅಥವಾ ಇವ್ರ ಮನೆಯಿಂದ ಓಡಿ ಹೋಗುದು, ಈ ತರ ಎಲ್ಲ ಮಾಡ್ತಾರೆ ಹೆಡ್ ಇಂಜುರಿ ಪೇಷಂಟ್ಸ್.
ಅಡ್ವೈಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಲ್ಲ. ಅಂದ್ರೆ ಡಾಕ್ಟರ್ ಅಡ್ವೈಸ್ ಆಗಿರ್ಬೋದು ಅಥವಾ ಫಿಸಿಯೋಥೆರಪಿಸ್ಟ್ ಅಡ್ವೈಸ್ ಅಥವಾ ಮನೆಯವರ ಅಡ್ವೈಸ್ ಫಾಲೋ ಮಾಡಲ್ಲ. ಹೌದು ಅವರು ಮನೆಯವರ ಅಡ್ವೈಸ್ ನ ಆಂಟಿ ಆಗಿ ತಿಳ್ಕೊಳ್ತಾರೆ. ಹೌದು. ಇದು ಒಂದು ರೀತಿ ಮಾನಸಿಕ ಕಾಯಿಲೆ. ಅವರಿಗೆ ನಾವು ಡೆಲಿರಿಯಂ ಅಂತ ಹೇಳ್ತೀವಿ. ಹೆಡ್ ಇಂಜರಿ ಆದಾಗ ಸ್ವಲ್ಪ ಏನಾಗ್ತದೆ, ಕನ್ಫ್ಯೂಸ್ ಸ್ಟೇಟಿಗೆ ಹೋಗ್ತಾರೆ ಅವರು. ಅವ್ರಿಗೆ ಏನಾಗ್ತದೆ, ಆಗ ಹೇಳಿದಾಗ ಹ್ಯಾಲುಸಿನೇಷನ್. ಈಗ ಮನೆಯವ್ರು ಅವ್ರನ್ನ ಕೇರ್ ಮಾಡ್ತಾ ಇದ್ರು, ಮನೆಯವ್ರು ನಂಗೇನೋ ಮಾಡ್ತಾರೆ, ನನ್ ಕೊಲ್ಲಕ್ ಬರ್ತಿದ್ದಾರೆ, ಅಥವಾ ಯಾರೋ ಕಾಣಿಸ್ದಂಗ ಆಗುದು, ಇದ್ ಮಾಡ್ದಂಗ ಆಗುದು. ಈಗ ನರ್ಸ್ ಇಂಜೆಕ್ಷನ್ ಕೊಡಕ್ ಬಂದ್ರೆ ಏನೋ ನರ್ಸ್ ನಂಗೆ ಸಾಯಿಸೋಕ್ ಬರ್ತಿದ್ದಾರೆ, ಆ ತರ ಒಂದು ಆಲೋಚನೆಗಳು ಬರುತ್ತೆ. ಅದಕ್ಕೆ ಅವರು ಕೋಪ ಮಾಡುದು, ಕೋಪರೇಟ್ ಮಾಡದೇ ಇರೋದು, ಆ ತರ ಮಾಡ್ತಾರೆ. ಇದಕ್ಕೂ ಟ್ರೀಟ್ಮೆಂಟ್ ಕೊಟ್ರೆ ಅದು ಇಂಪ್ರೂವ್ಮೆಂಟ್ ಆಗ್ತದೆ. ಆಮೇಲೆ ಇನ್ನೊಂದು ಅದೇ ಅನುಮಾನ ಬರ್ಬೋದು ಅವರಿಗೆ, ಅನುಮಾನ ಕಾಯಿಲೆ. ಹೆಡ್ ಇಂಜರಿಯಿಂದಾಗಿ ಬ್ರೈನ್ ಅಲ್ಲಿ ಚೇಂಜಸ್ ಆಗಿ ಅದೇ ನನ್ಗೆ ಸಾಯಿಸೋಕ್ ಬರ್ತಿದ್ದಾರೆ, ಆ ತರ ಅನುಮಾನಗಳು ಬರುತ್ತೆ. ಅದಕ್ಕೆ ಅವರು ವೈಲೆಂಟ್. ಇಲ್ಲಾಂದ್ರೆ ಅವ್ರು ಡಿಪ್ರೆಷನ್ಗೂ ಹೋಗೋ ಚಾನ್ಸಸ್. ಡಿಪ್ರೆಷನ್ ಪೋಸ್ಟ್ ಸ್ಟ್ರೋಕ್ ಡಿಪ್ರೆಷನ್. ಅದರಿಂದ ಅವರು ನಡಿದೇನೆ ಇರಬಹುದು. ಇದು ಅವ್ರನ್ನ ಟೇಕ್ ಕೇರ್ ಅಂತ ಹೇಳ್ತೀವಲ್ಲ, ಅವ್ರನ್ನ ನೋಡ್ಕೊಳ್ಳೋರಿಗೆ ಗೊತ್ತಿರ್ಬೇಕು. ಅಂದ್ರೆ ಯಾಕೆ ಹೀಗ ಆಡ್ತಿದ್ದಾರೆ ಅಂತ. ಅಂದ್ರೆ ಅವರಿಗೆ ಗೊತ್ತಿದ್ರಷ್ಟೇ ಅವ್ರ ಸರಿಯಾದ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸಬಹುದು. ಇಲ್ಲ ಅಂದ್ರೆ ಅದು ಅವರು ಸರಿಯಾಗಿ ಕೋಆಪರೇಟ್ ಮಾಡೋದಿಲ್ಲ, ಮತ್ತೆ ಅವರ ಕಾಯಿಲೆನೂ ಇಂಪ್ರೂವ್ಮೆಂಟ್ ಆಗುದಿಲ್ಲ. ವಾಕಿಂಗ್ ಮಾಡಲ್ಲ, ಎಕ್ಸರ್ಸೈಸ್ ಮಾಡಲ್ಲ, ಏನು ಮಾಡಲ್ಲ, ಇವನ್ ಸಮಟೈಮ್ಸ್ ಟ್ಯಾಬ್ಲೆಟ್ಸ್ ತಗೊಳ್ಳೋದಿಲ್ಲ. ಹೌದು, ವೈಲೆಂಟ್ ಆಗಿ ಆಗ್ತಾ ಇರ್ತಾರೆ. ಬಟ್ ಈ ಮಾನಸಿಕ ಸಮಸ್ಯೆಗೆ ಆಕ್ಚುಲಿ ಏನ್ ವಿಕ್ಟಿಮ್ ಏನ್ ಇರ್ತಾರೆ ಇದ್ರಲ್ಲಿ, ಆಕ್ಚುಲಿ ಅವ್ರು ಮಾತ್ರ ಇಲ್ಲಿಗೆ ಬರ್ತಾರೆ ಅಂತ ಅನ್ಸುತ್ತೆ ನನ್ಗೆ. ಬಟ್ ಅದಕ್ಕೆ ಕಾರಣ ಆದಂತ ವ್ಯಕ್ತಿ ಏನಿರ್ತಾರೆ ಮನೆಯಲ್ಲಿ, ಅದ ಹಸ್ಬೆಂಡ್ ಆಗಿರ್ಬೋದು ಅಥವಾ ವೈಫ್ ಅಥವಾ ಬೇರೆ ಏನೋ ರಿಲೇಟಿವ್ಸ್ ಆಗಿರ್ಬೋದು, ಬಟ್ ಅವ್ರ ಮನೇಲಿ ಇರ್ತಾರೆ. ಆಕ್ಚುಲಿ ಐ ಥಿಂಕ್ ಹಿ ಇಸ್ ದ ಸೈಕೋಟಿಕ್ ಪರ್ಸನ್. ಇವ್ರು ಬಂದಿರೋರು ಮಾತ್ರ ಆಕ್ಚುಲಿ ಪೇಷಂಟ್ ಆಗಿ ಬಂದಿರ್ತಾರೆ, ಬಟ್ ಮನೇಲಿ ಅದನ್ನ ಪ್ರೊವೋಕ್ ಮಾಡಕ್ಕೆ. ಈಗ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ. ಒಂದು ಹೇಗಂದ್ರೆ, ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಮಾನಸಿಕವಾಗಿ ಆರೋಗ್ಯ ಇಲ್ಲ ಅಂದ್ರೆ, ಅದನ್ನ ಸರಿಯಾಗಿ ಕಂಡು ಹುಡುಕದೇ ಇದ್ರೆ ಇಡೀ ಮನೆಗೆ ಅಫೆಕ್ಟ್ ಆಗುತ್ತೆ. ಒಂದು ಗಂಡ ಹೆಂಡತಿ ಇರ್ತಾರೆ, ಅವ್ರದ್ದು ಒಂದು ಇದು ಇಂಟರ್ ಕಾಸ್ಟ್ ಮ್ಯಾರೇಜ್. ಇವರೇನು ಬ್ರಾಹ್ಮಣ ಇರ್ತಾರೆ, ಅವ್ರ ಯಾವ್ದು ಬೇರೆ ಕಾಸ್ಟ್ ಇರ್ತಾರೆ. ಈಗ ಲವ್ ಮ್ಯಾರೇಜ್ ಆಗಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಏನಾಗ್ತದೆ, ಅಲ್ಲಿ ಅವರ ಅಮ್ಮ ಅಂದ್ರೆ ಅತ್ತೆಗೆ ಸ್ವಲ್ಪ ಅನುಮಾನ ಕಾಯಿಲೆ ಇರ್ತದೆ. ಅದು ಏನಾಗ್ತದೆ, ಅವರು ಸೊಸೆ ಮೇಲೆ ವಿನಾಕಾರಣ ಅನುಮಾನ ಮಾಡಕ್ ಶುರು ಮಾಡ್ತಾರೆ. ಅನುಮಾನ ಮಾಡೋದ್ರಿಂದ ಏನಾಗ್ತದೆ, ಅವರಿಗೂ ಸೊಸೆಗೂ ಯಾವಾಗೂ ಜಗಳ ಆಗ್ತಾ ಇರುತ್ತೆ. ಇದು ಹಸ್ಬೆಂಡ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಅವರಿಗೆ ಆಕ್ಚುಲಿ ಅತ್ತೆನೂ ಬೇಕು, ಹೆಂಡತಿನೂ ಬೇಕು, ಇಬ್ರನ್ನು ಬ್ಯಾಲೆನ್ಸ್ ಮಾಡಕ್ ಆಗಲ್ಲ. ಅವರಿಬ್ರು ಜಗಳ ಆಡ್ತಾ ಇರ್ತಾರೆ, ಕೋಪ, ಅವರು ಅಡ್ಜಸ್ಟ್ ಆಗಲ್ಲ. ಇದರಿಂದ ಏನಾಗುತ್ತೆ, ಹಸ್ಬೆಂಡ್ ಡಿಪ್ರೆಷನ್ಗೆ ಹೋಗ್ತಾನೆ. ಅತ್ತೆ ಮೊದಲೇ ಮಾನಸಿಕವಾಗಿ ಇದ್ರಲ್ಲಿ ಇರ್ತಾರೆ. ವೈಫ್ ಕೂಡ ಮಾನಸಿಕ ಕಾಯಿಲೆ ಶುರು ಆಗ್ತದೆ. ವೈಫಿಗೆ ಏನಾಗ್ತದೆ, ವಿನಾಕಾರಣ ಹಸ್ಬೆಂಡ್ ಮೇಲೆ ಅನುಮಾನ ಬರೋಕ್ ಶುರು. ಸೊ ಹೋಲ್ ಫ್ಯಾಮಿಲಿ ಇಸ್ ಅಫೆಕ್ಟೆಡ್. ಅವ್ರಿಗೆ ಒಂದ್ ಮಗು ಇತ್ತು, ಇದರಿಂದಾಗಿ ಮಗು ಮೇಲೆ ಪರಿಣಾಮ. ದಿನ ಮನೆಯಲ್ಲಿ ಜಗಳ, ನೆಮ್ಮದಿ ಇಲ್ಲ. ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಹೇಗಂದ್ರೆ, ಅವರು ಮಕ್ಕಳು ಗುಡ್ ಅಬ್ಸರ್ವರ್ಸ್. ಈಗ ಹೇಗಂದ್ರೆ ತಂದೆ ತಾಯಿ ಹೇಗ್ ನೋಡ್ಕೊಳ್ತಾರೆ, ಹೇಗ್ ನೋಡ್ತಾರೆ, ಅದನ್ನ ಅಬ್ಸರ್ವ್ ಮಾಡ್ತಾರೆ. ಅದೇ ರೀತಿ ಅವ್ರು ನಡ್ಕೊಳ್ತಾರೆ. ಸೊ ಮಗುಗೆ ಏನಾಗ್ತದೆ, ಅದು ಮಗುವಿನ ಮೇಲೆ ತುಂಬಾ ಪರಿಣಾಮ ಬೀಳ್ತದೆ. ಸೊ ಇದು ಒಂದು ಲೇಟರ್ ಏನಾಯ್ತು, ಅವ್ರದ್ದು ಯಾರೋ ಫ್ರೆಂಡ್ ಒಬ್ರು ಅವರಲ್ಲಿ ಒಬ್ಬರನ್ನ ಟ್ರೀಟ್ಮೆಂಟ್ ಕರ್ಕೊಂಡ್ ಬಂದ್ರು. ಅವ್ರ ಅತ್ತೆನ ಟ್ರೀಟ್ಮೆಂಟ್ ಕರ್ಕೊಂಡ್ ಬಂದು ಅವರು ಆರಾಮಾದ್ಮೇಲೆ ಅವ್ರ ಮಗನು ಟ್ರೀಟ್ಮೆಂಟ್ ಬಂದ್ರು. ಕಡೆ ಅವ್ರ ವೈಫ್ನು ಕರ್ಕೊಂಡ್ ಬಂದ್ರು. ಈಗ 3 ಜನ ಟ್ರೀಟ್ಮೆಂಟ್ ಬರ್ತಿದ್ದಾರೆ, ಚೆನ್ನಾಗಿದ್ದಾರೆ, ಈಗ ಸಂಸಾರ ಚೆನ್ನಾಗಿ ನಡೀತದೆ. ಒಂದು ಸ್ಟೇಜ್ ಅಲ್ಲಿ ಡೈವರ್ಸ್ ವರೆಗೆ ಹೋಗಿತ್ತು. ಈ ಅಡ್ಜಸ್ಟ್ಮೆಂಟ್ ಆಗದೆ ಡೈವರ್ಸ್ ವರೆಗೆ ಹೋಗಿತ್ತು. ಆವಾಗ ಏನಾಗಿತ್ತು, ಮಗು 3 ತಿಂಗಳು ವೈಫ್ ಜೊತೆ ಇತ್ತು. ಹಸ್ಬೆಂಡ್ ಮಗುನ್ ನೋಡ್ಲಿಲ್ಲ, ಮಗುನ್ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅದರಿಂದಾಗಿ ಅವ್ರು ಡಿಪ್ರೆಷನ್ ಹೋಗಿದ್ರು. ಮಗುಗೆ ಅಪ್ಪಂಗ್ ನೋಡಕ್ ಆಗ್ತಾ ಇಲ್ಲ. ಇಂತ 106 ಸಮಸ್ಯೆಗಳಾಗ್ತದೆ. ಏನಂದ್ರೆ ಜನರಿಗೆ ಗೊತ್ತಾಗುದಿಲ್ಲ, ಈಗ ಯಾವ ಕಾಯಿಲೆಗೆ ಎಲ್ಲಿ ಹೋಗ್ಬೇಕು, ಏನ್ ಟ್ರೀಟ್ಮೆಂಟ್ ತಗೋಬೇಕು ಸರಿಯಾಗಿ ಗೊತ್ತಾಗಲ್ಲ. ಅದೊಂದು ಹೌದು. ನಾವು ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟೇ ಮನಸ್ಸಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕು. ಯಾಕೆ ಮನಸ್ಸು ಎಲ್ಲವನ್ನು ಕಂಟ್ರೋಲ್ ಮಾಡುವಂತದ್ದು. ಮನಸ್ಸು ಸರಿ ಇಲ್ಲ ಅಂದ್ರೆ ದೇಹವನ್ನು ಸರಿ ಇರಲ್ಲ ಅಲ್ವಾ? ಹಾಗಾಗಿ ಸೌಂಡ್ ಮೈಂಡ್ ಸೌಂಡ್ ಬಾಡಿ ಅಂತಾರೆ. ಸೌಂಡ್ ಮೈಂಡ್ ಇಸ್ ಸೌಂಡ್ ಬಾಡಿ. ಆ ರೀತಿ ಡಾಕ್ಟರ್, ಆಕ್ಚುಲಿ ದೇಹಕ್ಕೆ ಏನಾದ್ರು ಒಂದು ನೋವಾದ್ರೆ ಅಥವಾ ಏನಾದ್ರು ಇದಾದ್ರೆ ನಮ್ಗೆ ಗೊತ್ತಾಗುತ್ತೆ, ಈ ತರ ನನ್ಗಾಗಿದೆ ಅಂತ. ಬಟ್ ಮನಸ್ಸಿಗಾದಾಗ ಅದು ಸ್ವಲ್ಪ ಐಡೆಂಟಿಫೈ ಮಾಡೋದು ಕಷ್ಟ. ಮತ್ತೆ ನಾವೇನ್ ನೆಗ್ಲೆಕ್ಟ್ ಮಾಡ್ತೀವಿ.
ಹಾ ಕರೆಕ್ಟ್. ಈಗ ಯಾರೇ ಆಗ್ಲಿ, ಈಗ ನಮ್ಮ ಈ ದೈನಂದಿನ ಒತ್ತಡ ಜೀವನದಲ್ಲಿ ಹ್ಮ್ ಏನೋ ನಮ್ಗೆ ಮನ್ಸಿಗೆ ಕಷ್ಟ ಆಗ್ತದೆ, ಸ್ವಲ್ಪ ಭಾರ ಆಗ್ತದೆ ಅಂದಾಗ ಸ್ವಲ್ಪ ಬ್ರೇಕ್ ತಗೋಬೇಕು. ಓಕೆ. ಈಗ ನಿಮ್ಗೆ ಬ್ರೇಕ್ ಹೇಗಂದ್ರೆ ಆ, ಒಂದಿನ ಆಫ್ ತಗೊಂಡು ಹ್ಮ್ ಫ್ಯಾಮಿಲಿ ಜೊತೆ ಎಲ್ಲೋ ಹೋಗೋದು, ಹ್ಮ್ ಅಥವಾ ಫ್ರೆಂಡ್ಸ್, ನಿಮ್ಮ ಕ್ಲೋಸ್ ಫ್ರೆಂಡ್ ಜೊತೆ ಒಂದಿನ ಹೊರಗೆ ಹೋಗೋದು, ಹ್ಮ್ ಒಂದು ಪಿಕ್ನಿಕ್ ಮಾಡಿ ಬರೋದು, ಹ್ಮ್ ಅಥವಾ ನಿಮ್ಗೆ ಇಷ್ಟವಾದ ಆಟ ಆಡೋದು, ಅಥವಾ ಮ್ಯೂಸಿಕ್ ಕೇಳೋದು, ಅಥವಾ ಮೂವಿ ನೋಡೋಕೆ ಹೋಗೋದು, ಹ್ಮ್ ನಿಮ್ ಮನ್ಸಿಗೆ ಖುಷಿ ಕೊಡುವಂತ ಕೆಲಸ ಮಾಡ್ಬೇಕು. ಆವಾಗ ಏನಾಗ್ತದೆ, ಒಂದಿನ ನಿಮ್ಗೆ ಆ ರೆಸ್ಟ್ ಸಿಕ್ಕಿದಾಗ ಹ್ಮ್. ನೆಕ್ಸ್ಟ್ ದಿನ ನಿಮ್ಮ ಅದೇ ಒತ್ತಡ ತಗೊಳ್ಳಿಕ್ಕೆ ಬಾಡಿ ಪ್ರಿಪೇರ್ ಆಗಿರುತ್ತೆ, ಹಾ ಕರೆಕ್ಟ್. ಆ ಕಂಟಿನ್ಯೂಸ್ ಬರ್ಡನ್ ಇರುದಿಲ್ಲ. ಹ್ಮ್. ಇದರಲ್ಲಿ ನಮ್ ಒಂದು ಸ್ಟೋರಿ ಹೇಳ್ಬೇಕಂದ್ರೆ ಡಾಕ್ಟರ್, ಆಕ್ಚುಲಿ ಒಂದು ಪ್ಯಾರಲೈಸಿಸ್ ಹ್ಮ್ ಪೇಷಂಟ್ಸ್ ಬಂದಿದ್ರು. ಆಕ್ಚುಲಿ ಅವ್ರ ಹಿಸ್ಟ್ರಿ ಏನಾಗಿತ್ತು ಅಂದ್ರೆ, ಹಾ. ಇಬ್ರು ಗಂಡ ಹೆಂಡತಿ ಮನೆಯಲ್ಲಿದ್ದಾರೆ. ಬಟ್ ಗಂಡನಿಗೆ ಒಬ್ಬ ಅಣ್ಣ ಇದ್ದಾರೆ, ಹ್ಮ್ ಹ್ಮ್ ಬಟ್ ಅವರಿಗೆ ಮದುವೆ ಆಗಿಲ್ಲ. ಹ್ಮ್ ಹ್ಮ್ ಸೊ ಯಾವಾಗ ಗಂಡ ಮನೆಯಲ್ಲಿರುವುದಿಲ್ಲ, ಈ ಗಂಡನ ಅಣ್ಣ ಏನಿದ್ದಾರೆ